ಹಲವು ದಶಕಗಳಿಂದ ಸಮಸ್ಯೆಯಾಗಿ ಉಳ್ಕೊಂಡಿದ್ದ ಕೊಡಗಿನ ಜಂಬಾ ಭೂಮಿಗೆ ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕರ್ನಾಟಕ ಭೂ ಕಂದಾಯ ಕಾಯ್ದೆಗೆ ತಿದ್ದುಪಡಿ ವಿಧೇಯಕವೊಂದ ಸದನದಲ್ಲಿ ಮಂಡಿಸಿ ಕಾಯ್ದೆ ರೂಪಕ್ಕೆ ಜಾರಿಗೊಳಿಸುವಲ್ಲಿ ಶ್ರಮಿಸಿದ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರನ್ನು ಶುಕ್ರವಾರ ಅಭಿನಂದಿಸಲಾಯಿತು. ನಗರದ ಲಯನ್ಸ್ ಸಂಸ್ಥೆಯ ಸಭಾಂಗಣದಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರಿಗೆ ಜಿಲ್ಲೆಯ ವಿವಿಧ ಸಂಘಟನೆಗಳು ಹಾಗೂ ಅಭಿಮಾನಿಗಳು ಶಾಲು, ಫಲ, ತಾಂಬೂಲ ನೀಡಿ ಗೌರವಿಸಿ ಸನ್ಮಾನಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಮಂತ್ರಗೌಡ, ಕೊಡಗು ಜಿಲ್ಲೆಯ ಕೃಷಿಕರಲ್ಲಿ ನೂರಾರು ವರ್ಷಗಳಲ್ಲಿ ಕಾಡಿದ್ದ ಜಂಬಾಬಾಣೆ ಸಮಸ್ಯೆಯಿಂದ ಒಂದು ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯುವಲ್ಲಿ ಪ್ರಯತ್ನಿಸಲಾಗಿದೆ ಎಂದರು. ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರನ್ನ ಸದಾ ಸ್ಮರಿಸಬೇಕು. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಅವರ ನಿರಂತರ ಪ್ರಯತ್ನ ಹಾಗೂ ಕಂದಾಯ ಸಚಿವರ ನೇತೃತ್ವದಲ್ಲಿ ಈ ಸಂಬಂಧ ಹಲವು ಬಾರಿ ಸಭೆಯನ್ನು ನಡೆಸಿ ಸದನಕ್ಕೆ ಮಂಡಿಸುವ ಮೂಲಕ ಜಂಬಾಬಾಣೆ ಸಮಸ್ಯೆಯನ್ನು ಕಾಯ್ದೆ ರೂಪಕ್ಕೆ ಜಾರಿಗೊಳಿಸುವಲ್ಲಿ ಪ್ರಯತ್ನಿಸಲಾಗಿದೆ ಎಂದು ಡಾಕ್ಟರ್ ಮಂತ್ರಗೌಡ ವಿವರಿಸಿದರು. ನೂರ 127, 128, 179, 130 ಇದು ಸ್ವಲ್ಪ ಡೀಟೇಲ್ ಆಗಿ ಹೋದ್ರೆ ನಾವು ಕೆಲವು ಕಳೆದು ಮಳೆಗಾಲ ಅಧಿವೇಶನದಲ್ಲಿ ಬೆಂಗಳೂರಲ್ಲಿ ಟೇಬಲ್ ಆಯಿತು. ಅವತ್ತೇ ಟೇಬಲ್ ಆದಂತ ಸಂದರ್ಭದಲ್ಲಿ ಕೆಲವು ಸಮಸ್ಯೆಗಳು ನಾವು ಕಂಡು ಬಂದವು. ಅಂದ್ರೆ ಕಾನೂನಲ್ಲಿ ತುಂಬಾ ಲೋಪದೋಷಗಳಿತ್ತು. ಯಾಕೆಂತಂದ್ರೆ ಅಧಿಕಾರಿಗಳು ಒಂದು ರೀತಿಲಿ ಒಂದು ಪಿಕ್ಚರ್ ಕೊಟ್ಟರು, ನಾವು ರಾಜಕಾರಣಿಗಳು ಜನಪ್ರತಿನಿಧಿಗಳು ಒಂದು ರೀತಿಯಲ್ಲಿ ಬೇಕು ಅಂತ ಒಂದು ಬೇಡಿಕೆ ಇಟ್ಟಿದ್ದು. ಆ ಬೇಡಿಕೆ ಇಟ್ಟಂತ ಸಂದರ್ಭದಲ್ಲಿ ಸನ್ಮಾನ್ಯ ಕೃಷ್ಣ ಬೈರೇಗೌಡರು, ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ ಕಂದಾಯ ತಿದ್ದುಪಡಿ ಮಾಡೋದು ತುಂಬಾ ಕಷ್ಟ. ಮಾತ್ರ ಇಂಗ್ಲಿಷ್ ಒಂದು ಗಾದೆ ಇದೆ, ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಇಚ್ಛೆ ಇದ್ರೆ ತಿದ್ದುಪಡಿ ಮಾಡೋದು, ಕಾನೂನು ಉಳಿಸೋದು ಒಂದು ಅವಕಾಶ ಇದೆ ಅಂತ. ಅದು ನನ್ನ ವೈಯಕ್ತಿಕವಾಗಿ ನಮ್ಮ ಮತಕ್ಷೇತ್ರದ ಎಲ್ಲ ಸದಸ್ಯರುಗಳಿಂದ ಎಲ್ಲಾ ನನ್ನವರ ಜಮೀನ್ದಾರಿಂದ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಇವತ್ತು ವಿವಿಧ ಸಂಘದವರು, ನಮ್ಮ ಪಾರ್ಟಿಯ ಮುಖಂಡರುಗಳು ವೇದಿಕೆ ವ್ಯಾಸದಿಂದ ಈ ಕಡೆಯಿಂದ ಎಲ್ಲ ಆ ಕಡೆಯಿಂದ ಎಲ್ಲ ಹಂಸಣ್ಣ, ರಮೇಶ್, ಚಿದೋಣ ಪ್ಲಸ್ ನಿರಂಜನ್ ಸರ್ ಪ್ಲಸ್ ಇತ್ತೀಚೆಗೆ ಮಾತಾಡುವಂತ ನಂದಣ್ಣ ಅವರು, ಆಮೇಲೆ ನಮ್ಮ ಕೊಡವ ಸಮಾಜದ ಹಿರಿಯ ಅಧ್ಯಕ್ಷರು ಪ್ರಮುಖರಾದ ಟಿಪಿ ರಮೇಶ್ ಅವರು ಮಾತನಾಡಿ, ರಾಜ್ಯದಲ್ಲಿ ಜಾರಿಗೊಂಡ ಏಕರೂಪ ಭೂ ಕಾಯ್ದೆ ಕೊಡಗು ಜಿಲ್ಲೆಯಲ್ಲಿ ಜಾರಿಗೊಂಡಿರಲಿಲ್ಲ, ಹಾಗಾಗಿ ಸಮಸ್ಯೆಯಾಗಿ ಉಳಿದಿತ್ತು ಎಂದು ಸ್ಮರಿಸಿದರು. ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಉಪಾಧ್ಯಕ್ಷ ತೇನಾನ ರಾಜೇಶ್, ಪ್ರಮುಖರಾದ ತೆನ್ನೀರ ಮೈನಾ, ಕೂರ್ಗ್ ಪ್ಲಾಂಟೇಶನ್ ಅಸೋಸಿಯೇಷನ್ ನಂದ ಬೆಳ್ಳೆಪ್ಪ, ಪ್ರಮುಖರಾದ ಚುಂಬಿ ದೇವಯ್ಯ, ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಾಜೇಶ್ ಯಲ್ಲಪ್ಪ, ಪ್ರಮುಖರಾದ ಜಿ ಚಿದ್ವಿಲಾಸ್, ಪ್ರಕಾಶ್ ಆಚಾರ್ಯ, ಹಂಸ, ಮಡಿಕೇರಿ ಕೊಡವ ಸಮಾಜದ ಉಪಾಧ್ಯಕ್ಷ ಕೆಎ ದೇವಯ್ಯ, ಅಂಬೇಕಲ್ಲು ನವೀನ್, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಅಭಿಮಾನಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು.